ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇಂದು ನಾವು ಲೀಡ್ ಗುಡ್ ಪ್ರಾಬ್ಲಮ್ 1323 ಮ್ಯಾಕ್ಸಿಮಮ್ 69 ನಂಬರ್ನ ನೋಡೋಣ. ಈ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿ ಕಾಣಿಸುತ್ತೆ, ಆದರೆ ಇದರಲ್ಲಿ ಇರುವ ಗ್ರೀಡಿ ಥಿಂಕಿಂಗ್ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನೆಂದರೆ, ನಮಗೆ ಒಂದು ಪಾಸಿಟಿವ್ ಇಂಟೀಜರ್ ಕೊಟ್ಟಿರುತ್ತಾರೆ, ಅದು ಕೇವಲ 9 ಮತ್ತು 6 ಡಿಜಿಟ್ಸ್ ಇರುತ್ತದೆ. ನಮ್ಮ ಟಾಸ್ಕ್ ಏನೆಂದರೆ ಅತಿ ಹೆಚ್ಚು ಒಂದೇ ಡಿಜಿಟ್ ಬದಲಾಯಿಸುವುದು. ನೋಡಿ, ಚೇಂಜಿಂಗ್ ಅಟ್ ಮೋಸ್ಟ್ 1 ಡಿಜಿಟ್. ಅದರ ಮೂಲಕ ಸಾಧ್ಯವಾದಷ್ಟು ದೊಡ್ಡ ಸಂಖ್ಯೆ ಮಾಡಬೇಕು. ಡಿಜಿಟ್ ಬದಲಾವಣೆ ಅಂದರೆ 6ಅನ್ನು 9ಗಾಗಿ ಅಥವಾ 9ಅನ್ನು 6ಗಾಗಿ ಫ್ಲಿಪ್ ಮಾಡಬಹುದು. ಇದರ ಹಿಂದೆ ಇರುವ ಲಾಜಿಕ್ ನೀವು ಸುಮ್ಮನೆ ಹಾಗೆ ಯೋಚನೆ ಮಾಡಿ. 9ಅನ್ನು 6 ಮಾಡಿದರೆ ನಂಬರ್ ಕಡಿಮೆ ಆಗುತ್ತದೆ, ಆದರೆ 6ಅನ್ನು 9 ಮಾಡಿದರೆ ನಂಬರ್ ಹೆಚ್ಚಾಗುತ್ತದೆ. ಹೀಗಾಗಿ ನಮ್ಮ ಸ್ಟ್ರಾಟಜಿ ಏನೆಂದರೆ ಮೊದಲು ಸಿಗುವ 6ಅನ್ನು 9ಗಾಗಿ ಬದಲಾಯಿಸ್ಕೋಬೇಕು. ಹೀಗೆ ಮಾಡಿದರೆ ನಮಗೆ ಆನ್ಸರ್ ಬೇಗ ಸಿಗ್ಬಿಡುತ್ತೆ. ಆ ಲಾಜಿಕ್ ನಮಗೆ ಈಸಿಯಾಗಿ ನಮ್ಗೆ ಅರ್ಥ ಆಗಿಬಿಟ್ರೆ ವಿ ಕ್ಯಾನ್ ಈಸಿಲಿ ಕೋಡ್ ಅಲ್ವಾ. ಸೊ ಯಾಕೆಂದರೆ ಲೆಫ್ಟ್ ಮೋಸ್ಟ್ ಡಿಜಿಟ್ ಇರುತ್ತಲ್ಲ, ಅದು ಹೆಚ್ಚು ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಕೊಡುತ್ತದೆ. ಅದನ್ನೇ ನಾವು ಫ್ಲಿಪ್ ಮಾಡಿದರೆ ನಮಗೆ ಮ್ಯಾಕ್ಸಿಮಮ್ ರಿಸಲ್ಟ್ ಸಿಗುತ್ತೆ. ಇವರು ಕೊಟ್ಟಿರುವ ಎಕ್ಸಾಂಪಲ್ನ ನೋಡೋಣ ಬನ್ನಿ. ಇವರು ಕೊಟ್ಟಿರುವ ಎಕ್ಸಾಂಪಲಲ್ಲಿ ಇನ್ಪುಟ್ ನಂಬರ್ ಏನು ಕೊಟ್ಟಿದ್ದಾರೆ, 9669 ಕೊಟ್ಟಿದ್ದಾರೆ. ಇದರಲ್ಲಿ ನಮಗೆ ಫಸ್ಟ್ ಆಲ್ರೆಡಿ 9 ಇದೆ. ಸೊ ಇದನ್ನು ನಾವು ಫ್ಲಿಪ್ ಮಾಡಿದರೆ ನಮಗೆ ಇನ್ನೂ ನಂಬರ್ ಚಿಕ್ಕದಾಗ್ಬಿಡುತ್ತಲ್ಲ. ಸೊ ಅದಕ್ಕೆ ನಾವೇನು ಮಾಡೋಣ, ಸೆಕೆಂಡ್ ಡಿಜಿಟ್ನ ನಾವು ಫ್ಲಿಪ್ ಮಾಡೋಣ. ಸೆಕೆಂಡ್ ಡಿಜಿಟ್ ಇಲ್ಲಿ ಏನಿದೆ, 6 ಇದೆ. ಸೊ ಈ 6ನ ನಾವು 9 ಆಗಿ ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ, ರಿಸಲ್ಟ್ಸ್ ನಮಗೆ 9969 ಬರುತ್ತೆ. ಹೇಗೆ ಇಲ್ಲಿ ಸೆಕೆಂಡ್ ಡಿಜಿಟ್ನ ನಾವು 6ನ ನಾವು 9 ಆಗಿ ನಾವು ಫ್ಲಿಪ್ ಮಾಡಿದ್ದೀವಿ, ಹಾಗಾಗಿ ನಮಗೆ 9969 ಬರುತ್ತೆ. ನೋಡೋಣ ಇನ್ನು ಮುಂದಕ್ಕೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಸೊ ಅದನ್ನು ನಾವು ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ನಾವು ಥರ್ಡ್ ಡಿಜಿಟ್ನ ಫ್ಲಿಪ್ ಮಾಡಿ ನೋಡೋಣ. ಆವಾಗ ನಮಗೆ ಏನು ಸಿಗುತ್ತೆ, 9699 ಸಿಗುತ್ತೆ ಅಲ್ವಾ. ಅದು ಇದಕ್ಕಿಂತ ತುಂಬ ಕಡಿಮೆ ಆಯಿತು ಈ ನಂಬರ್ ಸೆಕೆಂಡ್ ಡಿಜಿಟ್ಗಿಂತ ಅಲ್ವಾ. ಸೊ ನೋಡಿ 9969 ಬಂತು, ಇದು ಈ ಡಿಜಿಟ್ಗಿಂತ ಚಿಕ್ಕದಾಯಿತು. ಸೊ ಅದಕ್ಕೆ ನಾವು ಲಾಸ್ಟ್ ಡಿಜಿಟ್ನ ನೋಡೋಣ. ಈ ಲಾಸ್ಟ್ ಡಿಜಿಟ್ನ ನಾವು ಫ್ಲಿಪ್ ಮಾಡಿದ್ರೆ 9666 ಆಗುತ್ತೆ. ಇದು ಇನ್ನೂ ಚಿಕ್ಕದಾಯಿತು ಅಲ್ಲ. ಸೊ ನಮಗೆ ಇರುವ ಆಪ್ಷನಲ್ಲಿ ನಮಗೆ ಬೆಸ್ಟ್ ಆಪ್ಷನ್ ಏನೆಂದರೆ ನಮಗೆ ಈ ಸೆಕೆಂಡ್ ಡಿಜಿಟ್, ಚೇಂಜಿಂಗ್ ದಿ ಸೆಕೆಂಡ್ ಡಿಜಿಟ್ಸ್ ರಿಸಲ್ಟ್ಸ್ ಇನ್ 9969. ಸೊ ಇದು ನಮಗೆ ಒಳ್ಳೆ ಬೆಸ್ಟ್ ಆಪ್ಷನ್ ಅನಿಸ್ತದೆ. ಇವಾಗ ನಾವು ಮೆಥಡ್ ಕಡೆ ನೋಡೋಣ ಬನ್ನಿ. ಮೊದಲು ನಂಬರನ್ನು ಸ್ಟ್ರಿಂಗ್ ಲಿಸ್ಟ್ ಆಫ್ ಕ್ಯಾರೆಕ್ಟರ್ಸ್ ಮಾಡುವುದು, ನಂತರ ಲೆಫ್ಟ್ ಟು ರೈಟ್ ಸ್ಕ್ಯಾನ್ ಮಾಡುವೆ. ಮೊದಲು ಸಿಕ್ಕ 6ಅನ್ನು ನಾವು ಅದನ್ನು 9 ಆಗಿ ಫ್ಲಿಪ್ ಮಾಡುವುದು. ನೋಡಿ, ಮೊದಲು ಸಿಕ್ಕ 6ಅನ್ನು ನಾವು ಅದನ್ನು 9 ಆಗಿ ಮಾಡುವುದು. ಆಮೇಲೆ ಲೂಪ್ ಸ್ಟಾಪ್, ಯಾಕಂದರೆ ನಮಗೆ ಬೇರೆ ಫ್ಲಿಪ್ ಬೇಡ. ಸೊ ಅದಕ್ಕೆ ನಾವು ಬ್ರೇಕ್ನ ಯೂಸ್ ಮಾಡ್ತೀವಿ. ನಂತರ ಲಿಸ್ಟನ್ನು ಜಾಯಿನ್ ಮಾಡಿ ಇಂಟೀಜರ್ಗಾಗಿ ಆನ್ಸರ್ ಕನ್ವರ್ಟ್ ಮಾಡುವೆ. ಅದೇ ಆನ್ಸರ್ ಇದು. ಜಾಯಿನ್ ಮಾಡಿ ನಾವು ಇಂಟೀಜರ್ ಆಗಿ ಕನ್ವರ್ಟ್ ಮಾಡುವೆ. ಸೊ ನಾನಿದು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ. ನಂಬರ್ನಲ್ಲಿ ಅತಿ ಹೆಚ್ಚು ಅಂದರೆ 4 ಡಿಜಿಟ್ಸ್ ಇರುತ್ತದೆ, ಹೀಗಾಗಿ ಲೂಪ್ 4 ಸ್ಟೆಪ್ಸ್ ಇರುತ್ತದೆ. ಸೊ ನಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಕೂಡ ನೋಡಿ, ನಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಇಲ್ಲಿ ಡಿ ಬಂದು ನಂಬರ್ ಆಫ್ ಡಿಜಿಟ್ಸ್. ಸೊ ನಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಇದಾಗಿರುತ್ತದೆ, ಹಾಗೂ ಸ್ಪೇಸ್ ಕಾಂಪ್ಲೆಕ್ಸಿಟಿ ಕೂಡ ಸೇಮ್ ಇರುತ್ತದೆ. ಇಲ್ಲಿ ಗ್ರೀಡಿ ಅಪ್ರೋಚ್ ಅಂದರೆ ಸ್ಥಳೀಯವಾಗಿ ಬೆಸ್ಟ್ ಡಿಸಿಷನ್. ಮೊದಲು 6ಅನ್ನು 9 ಆಗಿ ಮಾಡುವುದು, ಕೊನೆಯಲ್ಲಿ ಓವರಾಲ್ ಬೆಸ್ಟ್ ಡಿಸಿಷನ್ ಕೊಡುತ್ತದೆ. ಇವತ್ತು ನಾವು ಸಿಂಪಲ್ ಅಂದರೆ ಪವರ್ಫುಲ್ ಪ್ರಾಬ್ಲಮ್ ನೋಡಿದೆವು. ಮ್ಯಾಕ್ಸಿಮಮ್ 69 ನಂಬರ್. ಇದು ಒಬ್ಬೊಬ್ಬರಿಗೆ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಒಂದು ಸಿಂಗಲ್ ಡಿಜಿಟ್ ಆ ಕಡೆ ಈ ಕಡೆ ಹೋದ್ರೂ ಫುಲ್ ಸೊಲ್ಯೂಷನ್ ರಾಂಗ್ ಆಗುತ್ತಲ್ಲ. ಸೊ ಐ ಪ್ರಿಫರ್ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಇಲ್ಲ who and all are interested in coding, ಡೈಲಿ ಒಂದೊಂದು ಸಮ್ನ ಮಾಡ್ತಾಯಿರಿ. ಐದರ್ ಇಟ್ ಈಸ್ ಅ ಸಿಂಪಲ್ ಪ್ರಾಬ್ಲಮ್, ಇಲ್ಲಾಂದರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಯಾವುದಾದ್ರೂ ಆಗಿರಲಿ, ಡೈಲಿ ಒಂದೊಂದು ಕೋಡಿಂಗ್ ಮಾಡ್ತಾಯಿರಿ. ಇಂತಹ ಪ್ರಾಬ್ಲಮ್ಸ್ ನಿಮ್ಮ ಕೋಡಿಂಗ್ ಥಿಂಕಿಂಗ್ ಶಾರ್ಪ್ ಮಾಡುತ್ತದೆ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಇದು ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ ಕೀರ್ತನಾ ಶ್ರೇಯಸ್ 23 ಈ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಇಂತಹದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್, ಲೀಡ್ ಗುಡ್ ಪ್ರಾಬ್ಲಮ್ಸ್, ಡೈಲಿ ಒಂದೊಂದು ಲೀಡ್ ಗುಡ್ ಪ್ರಾಬ್ಲಮ್ಸ್ನ ತೊಗೊಂಡು ಬರೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ, ನೆಕ್ಸ್ಟ್ ವಿಡಿಯೋನಲ್ಲಿ ಈ ಥರದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ನ ನೋಡೋಣ. ಧನ್ಯವಾದಗಳು.